ಗೌರವ ಸಮರ್ಪಣೆ ಶ್ರೀಯುತ ಉಮೇಶ್ ಎಸ್, ಮಾಜಿ ಕಾರ್ಯದರ್ಶಿ ವಕೀಲರ ಸಂಘ ಮೈಸೂರು ಇವರಿಗೆ. ಎಲ್ಲಕ್ಕಿಂತ ಮಿಗಿಲಾಗಿ ಏನು 3 ಜನ ಮಹನೀಯರಿಗೆ ಮಯೂರ ವರ್ಮ ಪ್ರಶಸ್ತಿ, ಅವ್ರ ಮೂವರನ್ನು ನೋಡಿದಾಗ ತುಂಬಾ ಖುಷಿಯಾಯಿತು. ಮಡಿಕೆರೆ ಗೋಪಾಲ್ರವರು ನಮ್ಮ ಡಿಪಾರ್ಟ್ಮೆಂಟ್ನವರು, ನಂತರದಲ್ಲಿ ಇದೆಲ್ಲ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್, ಇದೆಲ್ಲ ನಂತರದಲ್ಲಿ. ಮೊದಲು ಹಿರಿಯ ವಕೀಲರು, ಯಾವುದೇ ಒಬ್ಬ ಈಗ ಶಿಕ್ಷಕರು ಇರ್ಬೋದು, ಅವರ ಡಿಪಾರ್ಟ್ಮೆಂಟ್ ಅಂತ ಹೇಳ್ಕೊಳ್ಳೋಕ್ಕೆ ಅವ್ರಿಗೆ ಹೆಮ್ಮೆ ಇರುತ್ತೆ. ಅದೇ ರೀತಿಯಾಗಿ ಇವರು ನಮ್ಮ ಹಿರಿಯ ವಕೀಲರು, ನಮ್ಮ ಸಹೋದ್ಯೋಗಿ ಅಂತ ಹೇಳಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಮಡ್ಡಿಕೆರೆ ಗೋಪಾಲ್ರವರು ಈ ಒಂದು ಮೈಸೂರಿನಲ್ಲಿ ರಾಜಶೇಖರ ಕೋಟಿ ಅವರು ಹೋದ ನಂತರದಲ್ಲಿ ತಮ್ಮದೇ ಆದ ಛಾಪುವನ್ನು ಮೂಡಿಸಿರುವಂತಹ ಹಂಸಿ ಪ್ರಸನ್ನ ಕುಮಾರ್ ಅವರು ಸರಳ ಸಜ್ಜನೆಯ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾವುದೇ ಕಾರ್ಯಕ್ರಮಕ್ಕೂ ಅದು 4 ಜನ ಇರಲಿ, 400 ಜನ ಇರಲಿ, ನನ್ನ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಹೇಳಲ್ಲ. ಅದೆಷ್ಟೇ ಇದಿದ್ರು ಕೂಡ ಸಮಯವನ್ನ ಅಡ್ಜಸ್ಟ್ ಮಾಡ್ಕೊಂಡು ನಾನು ಅವರು ಒಟ್ಟಿಗೆ ಸುಮಾರು ಒಂದು 16 ಕಾರ್ಯಕ್ರಮಗಳನ್ನ ಒಟ್ಟಿಗೆ ವೇದಿಕೆಯನ್ನ ಹಂಚ್ಕೊಂಡಿದ್ದೀನಿ. ಅವರ ಜೊತೆ ವೇದಿಕೆಯನ್ನು ಹಂಚ್ಕೊಳ್ಳೋದು ನನ್ನ ಪುಣ್ಯ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಬಯಸ್ತಾ, ಅವರು ಮತ್ತೆ ಡಾಕ್ಟರ್ ನಾಗರಾಜು ವಿ ಬೈರಿ ಅವರು, ನಮ್ಮ ಮಾದೇವ್ ಅವರು ಮಾತಾಡ್ತಾ ಹೇಳಿದ್ರು ಅವ್ರನ್ನ ನೋಡಿಲ್ಲ, ಇದೇ ಮೊದಲು ಅಂತ. ನಾನು ಅಲ್ಲೇ ಕೂತ್ಕೊಂಡು ಹೇಳಿದೆ, ಪರವಾಗಿಲ್ಲ, ನೀವು ನೋಡಿದಂಥವ್ರನ್ನು ಆಯ್ಕೆ ಮಾಡಿದಿರಿ, ನೀವು ಹೋಗಿ ಅವರು ನೋಡಿ ಕರೀದೇ ಇದ್ರು ಅವರು ಇದಕ್ಕೆ ಒಪ್ಕೊಂಡು ಬಂದಿದ್ದಾರೆ, ಅವರು ಅದು ದೊಡ್ಡತನ ಅಂತ. ಈ ಒಂದು 3 ಜನ ಮಹನೀಯರಿಗೂ ಇವತ್ತು ಮಯೂರ ವರ್ಮ ಪ್ರಶಸ್ತಿಯನ್ನ ಕೊಡ್ತಿರೋ ಅಂಥದ್ದು ತುಂಬಾ ಸಂತೋಷದ ವಿಚಾರ. ಯಾಕೆ ಅಂದ್ರೆ ಹಲವಾರು ಪ್ರಶಸ್ತಿಗಳನ್ನ ಕೊಡುವ ರೀತಿ ನೀತಿಗಳನ್ನ ನೋಡಿದ್ರೆ ಕೆಲವು ಸಂದರ್ಭದಲ್ಲಿ ಬೇಜಾರಾಗುತ್ತೆ. ಆ ವ್ಯಕ್ತಿಗಳಿಗೂ ಆ ಪ್ರಶಸ್ತಿಗೂ ಸಂಬಂಧನೇ ಇರಲ್ಲ. ಅಂತ ವ್ಯಕ್ತಿಗಳಿಗೆ ಪ್ರಶಸ್ತಿಗಳನ್ನ ಕೊಡೋದು, ಡಾಕ್ಟರೇಟ್ಗಳನ್ನ ಕೊಡೋದು ಜಾಸ್ತಿ ಆಗಿದೆ. ಆದ್ರೆ ನಾನು ಅವ್ರ 3 ಜನನು ಅವ್ರನ್ನ ಉಪ್ಸಕ್ಕೋಸ್ಕರ ನಾನು ಮಾತಾಡ್ತಾ ಇಲ್ಲ, ನಾನು ವಾಸ್ತವಾಂಶ ಮಾತಾಡ್ತಿದ್ದೀನಿ. ಅವರು ನನಗೆ ವೈಯಕ್ತಿಕವಾಗಿ ಒಡನಾಟಿ ಇರುವ ಕಾರಣ ಈ ಒಂದು 3 ಜನನ ಆಯ್ಕೆ ಮಾಡಿ ಮಾದೇವ್ ತಾವು ಒಳ್ಳೆ ಕೆಲಸವನ್ನ ಮಾಡಿದಿರಿ. ಯಾವ ವ್ಯಕ್ತಿಗೆ ಈ ಪ್ರಶಸ್ತಿ ಸಲ್ಲಬೇಕು ಅಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದರೆ ಅವರಿಗೆ ಒಂದು ದೂರದ ಚಪ್ಪಾಳೆ ಬರಲಿ. ಇದರ ಜೊತೆಯಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ರಾಜ್ಯಮಟ್ಟದ ಶಿಕ್ಷಕರ ಪ್ರಶಸ್ತಿಯನ್ನ ಸುಮಾರು 10 ಜನರಿಗೆ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ನನ್ನ ಆತ್ಮೀಯ ಸ್ನೇಹಿತರಲ್ಲಿ ಇವರು ಕೂಡ ಕುಮಾರಸ್ವಾಮಿ ಅವರು ನಾವು ಕೂಡ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದು, ಅವರು ಬಂದಿದ್ದಾರೆ. ಮತ್ತೆ ಮುದ್ದಳ್ಳಿಯವರು ರಮೇಶ್ ಅಂತ, ಪ್ರಸನ್ನ ಅವರು, ಕಲ್ಪನಾ ಮೇಡಮ್ ಅವರು, ಜಾವೀದ್ ಪಾಸರ್ ಅವರು, ಉತ್ತಂಬಳ್ಳಿ ನಾಗರಾಜ್, ಇವರು ಶಿಕ್ಷಕರಾದರೂ ಕೂಡ ಸ್ಕೌಟ್ ಅಂಡ್ ಗೈಡ್ಸ್ನಲ್ಲಿ ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡ್ತಿರುವಂತ ವ್ಯಕ್ತಿ. ಅವ್ರ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು. ಮೋಸ್ಟ್ಲಿ ಇವತ್ತು ರಾಷ್ಟ್ರಪತಿ ಅವ್ರದ್ದು ಮತ್ತೆ CM ಕಾರ್ಯಕ್ರಮ ಇದೋ ಕಾರಣ ಅದನ್ನ ಮುಗಿಸಿ ಬರ್ತಾರೆ. ಮತ್ತೆ ರವಿಕುಮಾರ್ ಅವರು ಕಳೆದ ಬಾರ ಕೂಡ ಇದೇ ವೇದಿಕೆಯಲ್ಲಿ ಅವ್ರನ್ನ ಭೇಟಿಯಾಗಿದ್ದೆ. ಮತ್ತೆ ವಿಲ್ಮಾ ಒಲಿವೇರ್ ಅವರು, ಚಂದ್ರಮ್ಮರವರು, ಪ್ರೇಮಲತಾ ಅವರು, ನಿಮಗೂ ಕೂಡ ಇವತ್ತು ನಾವೆಲ್ಲ ಇಲ್ಲಿ ನಿಂತಿದ್ದೀವಿ ಅಂದ್ರೆ ಶಿಕ್ಷಕರು ಕೂಡ ಮೂಲ ಕಾರಣ. ಅದು ಯಾರೇ ಆಗಿರ್ಬೋದು, ನೀವಲ್ಲದೆ ಇರ್ಬೋದು, ಬಟ್ ಶಿಕ್ಷಕರೇ ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿರೋರು. ನಾವೆಲ್ಲ ಓದ್ಬೇಕಾದ್ರೆ 1 ರಿಂದ 4ನೇ ತರಗತಿಯವರೆಗೆ ಒಬ್ಬರೇ ಶಿಕ್ಷಕರು ಇರ್ತಿತ್ತು, 1 to 4th ಅಂತ ಒಂದು ಇದರಲ್ಲಿ ನಮ್ಮನ್ನ ಬೆಳೆಸಿ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಮಾದೇವ್ ಅವರು ಹೇಳ್ದಂಗೆ ನಾನು ಕೂಡ ನನಗೆ ವಿದ್ಯಾಭ್ಯಾಸ ನೀಡಿದ ಶಿಕ್ಷಕರನ್ನ, ಕೆಲವ್ರನ್ನ ಅವಕಾಶ ಸಿಕ್ಕಿದಾಗ ಅವ್ರನ್ನ ಗೌರವಿಸಿ ಸನ್ಮಾನ ಮಾಡುವಂತ ಕೆಲಸವನ್ನು ಕೂಡ ನಾನು ಮಾಡಿದ್ದೀನಿ. ಏಕೆಂದ್ರೆ ಶಿಕ್ಷಕರು ಸರಿಯಾದ ರೀತಿಯಲ್ಲಿ ನಮ್ಮನ್ನ ತಿದ್ದಲಿಲ್ಲ ಅಂದ್ರೆ ನಾವಿವತ್ತು ಈ ಜಾಗದಲ್ಲಿ ಬಂದು ನಿಲ್ಲಕ್ಕೆ ಆಗ್ತಿರ್ಲಿಲ್ಲ. ಆ ಒಂದು ನಿಟ್ಟಿನಲ್ಲಿ 10 ಜನರಿಗೆ ಶಿಕ್ಷಕರ ಪ್ರಶಸ್ತಿಯನ್ನು ಆಯ್ಕೆ ಮಾಡಿದಿರಿ, ಇದು ಒಂದು ಒಳ್ಳೆಯ ಕೆಲಸ. ಸಾಧ್ಯವಾದರೆ ಮುಂದಿನ ವರ್ಷಗಳಲ್ಲಿ ಇನ್ನು ಹೆಚ್ಚಿನ ಜನ ಶಿಕ್ಷಕರನ್ನ ಆಯ್ಕೆ ಮಾಡಿ, ಎಲ್ಲೆಲ್ಲಿ ಇನ್ನು ಇಂಟೀರಿಯರ್ ಪ್ಲೇಸ್ ಅಲ್ಲಿ ಇರ್ತಾರೆ ಅಂಥವ್ರನ್ನು ಕೂಡ ಆಯ್ಕೆ ಮಾಡಿ, ಅದಕ್ಕೆ ಸಂಪೂರ್ಣ ನಿಮ್ಮ ಹಿಂದೆ, ನಿಮ್ಮ ಬೆನ್ನೆಲುಬಾಗಿ ನಾನು ಇರ್ತೀನಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನನಗೆ ತುಂಬಾ ಕೆಲಸ ಇದೆ. ಇವತ್ತು ಕೋರ್ಟಲ್ಲಿ ಸಾಹೇಬ್ರಿಗೆ ಬರ್ತೀನಿ ಅಂತ ಹೇಳಿ ಪರ್ಮಿಷನ್ ತಕ್ಕಂಡು ಬಂದಿದ್ದೀನಿ. 3 ಜನ ವಿಟ್ನೆಸ್ ಬಂದಿದ್ದಾರೆ, ಹೋಗಿ ನಾನು ಅವ್ರನ್ನ ಕ್ರಾಸ್ ಮಾಡಬೇಕು. ಆದರೂ ಕೂಡ ಈ ಕಾರ್ಯಕ್ರಮದಲ್ಲಿ
ಈ ಒಂದು ಆಹ್ವಾನ ಪತ್ರಿಕೆಯನ್ನ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಕುಳಿತಿರುವ 6 ಜನ ಮಹನೀಯರಿಗೂ ನಾನು ಎಲ್ಲರಿಗಿಂತ ಚಿಕ್ಕವನು. ಅವರ ಅವರ ಮಧ್ಯದಲ್ಲಿ, ಅವರ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಇರೋದೇ ನನ್ನ ಒಂದು ಭಾಗ್ಯ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಈ ಏನು ಕಾರ್ಯಕ್ರಮಗಳು ನಡೀತಾ ಇರ್ತವೆ, ಈ ಕಾರ್ಯಕ್ರಮಗಳು ತೋರ್ಪಡಿಸ್ಕೊಳ್ಳೋಕ್ಕೋಸ್ಕರ ಕಾರ್ಯಕ್ರಮಗಳಾಗಬಾರ್ದು. ನಾವೇನು ಕಾರ್ಯಕ್ರಮವನ್ನು ಮಾಡ್ತೀವಿ ಅಥವಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ, ಆದಷ್ಟು ಎಷ್ಟು ಸಾಧ್ಯ ಅಷ್ಟನ್ನು ಅಳವಡಿಸ್ಕೊಳ್ಳೋಂಥ ಒಂದು ಕೆಲಸವನ್ನು ನಾವು ಮಾಡಿದ್ರೆ ಈ ಕಾರ್ಯಕ್ರಮಗಳು ಆಯೋಜಿಸೋದಕ್ಕೆ, ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮನ ಆಯೋಜಿಸಿ ಮಾಡೋದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ನಾನಾದರೂ ಹೇಳಲಿಕ್ಕೆ ಬಯಸ್ತೀನಿ. ಇದರ ಜೊತೆಯಲ್ಲಿ 4 ಜನ ಮಹಿಳೆಯರು ಶಿಕ್ಷಕಿಯರಿಗೆ ಆಯ್ಕೆ ಮಾಡಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ತಾವೆಲ್ಲ ಏನು ಮಹಿಳಾ ಶಿಕ್ಷಕರಿದ್ದೀರಿ, ತಾವೆಲ್ಲ ದೇವರನ್ನು ನಂತರದಲ್ಲಿ ನೆನೆದ ಮೊದಲಿಗೆ ಸಾವಿತ್ರಿಬಾಯಿ ಬಾಪುಲೆ ಅವ್ರನ್ನ ನೆನೆಸ್ಕೋಬೇಕು ನೀವು ಶಿಕ್ಷಕಿಯರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಏಕೆಂದ್ರೆ ಅವ್ರು ಇಲ್ಲ ಅಂದಿದ್ರೆ ತಾವ್ಯಾರು ಶಿಕ್ಷಕಿಯರಾಗಕ್ಕೆ ಸಾಧ್ಯವಿಲ್ಲ. ಅದರ ನಂತರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳಿಗೆ ಕೊಟ್ಟಂಥ ಒಂದು ಸ್ಥಾನಮಾನವನ್ನು ತಮ್ಮೆಲ್ಲರಿಗೂ ಗೊತ್ತಿದೆ. ಹಿಂದೂ ಕೋಡ್ ಬಿಲ್ ಬಗ್ಗೆ ತಾವೆಲ್ಲ ತಿಳ್ಕೊಂಡಿದ್ದೀರಿ, ಅದನ್ನು ನಾನು ಹೇಳೋ ಅವಶ್ಯಕತೆ ಇಲ್ಲ. ಇವತ್ತು ಯಾವುದೇ ಜನಾಂಗ ಅಥವಾ ಯಾವುದೇ ಧರ್ಮದ ಹೆಣ್ಣು ಮಕ್ಕಳು ತಾವೆಲ್ಲ ಏನು ರಾಷ್ಟ್ರಪತಿಯಿಂದ ಹಿಡಿದು ಅಪ್ ಟು ಗ್ರಾಮ ಪಂಚಾಯತಿ ಸದಸ್ಯರವರೆಗೆ ಹೆಣ್ಣು ಮಕ್ಕಳು ತಾವೇನಾದ್ರು ಆಯ್ಕೆ ಆಯ್ತಿದ್ರಿ ಅಂದರೆ ಅದಕ್ಕೆ ಭಾರತ ಸಂವಿಧಾನವೇ ಕಾರಣ ಅನ್ನೋದು ತಾವೆಲ್ಲರೂ ನೆನೆಸ್ಕೋಬೇಕಾಗುತ್ತೆ. ಏಕೆಂದ್ರೆ ಹಲವಾರು ಅಡ್ಡಿ ಆತಂಕಗಳು ಒಂದೇ ಒಂದು ಹೇಳಿ ನಿಲ್ಲಿಸ್ತೀನಿ. ಅದನ್ನ ಹಿಂದೂ ಕೋಡ್ ಬಿಲ್ಲನ್ನ ಅವರು ಬಾಬಾ ಸಾಹೇಬರು ಅಲ್ಲಿ ಇದರಲ್ಲಿ ಸಭೆಯಲ್ಲಿ ಕೊಟ್ಟಾಗ ಅದನ್ನ ಆಗಿನ ಸರ್ಕಾರ ರಿಜೆಕ್ಟ್ ಮಾಡುತ್ತೆ, ತಿರಸ್ಕಾರ ಮಾಡುತ್ತೆ. ಅಂತ ಸಂದರ್ಭದಲ್ಲಿ ಅವರು ಅವರ ವೃತ್ತಿಗೆ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬರುತ್ತಾರೆ. ನನ್ನ ಸರ್ಕಾರ ಈ ಒಂದು ಬಿಲ್ಲನ್ನ, ಹಿಂದೂ ಕೋಡ್ ಬಿಲ್ಲನ್ನ ಪುರಸ್ಕಾರ ಮಾಡಲಿಲ್ಲ ಅಂತ. ಅದು ಯಾರಿಗೋಸ್ಕರ ಅಂತ? ಹೆಣ್ಣು ಮಕ್ಕಳಿಗೋಸ್ಕರ. ಆ ಪೂರ್ತಿ ಅದು ಇದ್ದಿದ್ದೇ ಹೆಣ್ಣು ಮಕ್ಕಳಿಗೋಸ್ಕರ. ಇಂಥ ಒಂದು ಕೆಲಸವನ್ನ ಭಾರತ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀಲಿಲ್ಲ ಅಂದರೆ ಇವತ್ತು ಹೆಣ್ಣು ಮಕ್ಕಳು ತಾವು ಕೇವಲ ಅಡಿಗೆ ಮನೆಗೆ ಮತ್ತು ಹೆರಿಗೆ ಫ್ಯಾಕ್ಟ್ರಿಗೆ ಸೀಮಿತವಾಗಿ ಇರ್ತಿದ್ರಿ. ಇವತ್ತು ಅದನ್ನು ಮೀರಿ ಯಾರಿಗೂ ಏನು ಕಡಿಮೆ ಇಲ್ಲ ಅನ್ನೋ ಥರ ನಮ್ಮ ಸಮಕ್ಕೆ ಅಂತೇನು ಹೇಳಲ್ಲ. ಯಾಕೆಂದ್ರೆ ನೀವು ನಾವು ಎಲ್ಲ ಒಂದೇ, ಹೆಣ್ಣು ಗಂಡು ಭೇದ ಭಾವ ಅದು ಆ ಒಂದು ಇದಕ್ಕೆ ಮಾತ್ರ ಇಟ್ಕೋಬೇಕು. ನಾವೆಲ್ಲರ ಜೊತೆಯಲ್ಲಿ ಎಲ್ಲರೂ ಆ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ಈ ಮಟ್ಟಿಗೆ ಬಂದಿದ್ದೀರಿ ಅಂತ ನಾನು ಹೇಳ್ತಾ, ತಾವು ಯಾವಾಗಲೂ ಕೂಡ ಭಾರತ ಸಂವಿಧಾನವನ್ನು ನೆನೆಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿರುತ್ತೆ. ಈ ಒಂದು ಕಾರ್ಯಕ್ರಮಗಳು ಏನು ಅವರು ಕನ್ನಡ ರಾಜ್ಯೋತ್ಸವವನ್ನು ಯಾಕೆ ನವೆಂಬರ್ ತಿಂಗಳಲ್ಲಿ ಮಾಡಿದೆ, ಪ್ರತಿ ತಿಂಗಳು ಮಾಡ್ತೀವಿ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳನ್ನ ಮಾದೇವ್ ಅವರು ಕೊಟ್ಟು ಹೇಳಿದ್ದಾರೆ. ಖಂಡಿತ ಯಾವುದೇ ಜಯಂತಿ ಆಗ್ಬೋದು, ನಾಟ್ ಓನ್ಲಿ ಕನ್ನಡ ರಾಜ್ಯೋತ್ಸವ, ಯಾವುದೇ ಜಯಂತಿ ಆ ದಿನಕ್ಕೆ ಮಾತ್ರ ಸೀಮಿತ ಆಗದೆ ಪ್ರತಿದಿನ ಕೂಡ ನಡೆಯುವಂಥದ್ದಾಗಬೇಕು. ಮತ್ತೆ ಯಾವ ಕಾರ್ಯಕ್ರಮ ಮಾಡ್ತೀವಿ, ಆ ಕಾರ್ಯಕ್ರಮ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಿದ್ದೀವಿ ಅನ್ನೋದನ್ನ ನಾವು ಅಳವಡಿಸ್ಕೋಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಯಾವುದೇ ಜಯಂತಿಗಳಾಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇರ್ಬೋದು, ಬಸವಣ್ಣ ಜಯಂತಿ ಇರ್ಬೋದು, ಎಲ್ಲ ಜಯಂತಿಗಳನ್ನೂ ಕೇವಲ ಜಯಂತಿಗಳಿಗೆ ಸೀಮಿತ ಮಾಡದೆ ಅವರ ತತ್ವ ಸಿದ್ಧಾಂತಗಳನ್ನ ಎಷ್ಟು ಸಾಧ್ಯ ನಾವು ಅಳವಡಿಸ್ಕೊಳ್ಳೋಕ್ಕೆ ಎಷ್ಟು ಸಾಧ್ಯ ಅಷ್ಟು ಅಳವಡಿಸ್ಕೊಂಡ್ರೆ ಆ ಮಹನೀಯರ ಜಯಂತಿಗಳನ್ನ ಮಾಡಲಿಕ್ಕೂ ಕೂಡ ಒಂದು ಸಾರ್ಥಕತೆ ಆಗುತ್ತೆ. ಕನ್ನಡ ರಾಜ್ಯೋತ್ಸವನು ಕೂಡ ಅಷ್ಟೇ. ಇತ್ತೀಚಿನ ಬ್ಯಾಂಗ್ಳೂರಂತೂ ಹೇಳಂಗೆಲ್ಲ ಬಿಡಿ, ಲಾಸ್ಟ್ ಟೈಮು ನಾನು ಹೇಳಿದೆ, ಬ್ಯಾಂಗ್ಳೂರಲ್ಲಿ ಇನ್ನೂ ಸ್ವಲ್ಪ ದಿನ ಹೋದರೆ ಕನ್ನಡಿಗರನ್ನ ಹುಡುಕ್ಬೇಕಾಗುತ್ತೆ. ಮೈಸೂರಿನಲ್ಲೂ ಕೂಡ ಅದು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಏನು ಎಚ್.ಡಿ. ಕೋಟೆ, ಗುಂಡ್ಲುಪೇಟೆ ಈ ಭಾಗದಲ್ಲೆಲ್ಲ ಕೇರಳದವ್ರಿಗೆ ಎಲ್ಲ ಅವರ ಆಸ್ತಿಗಳನ್ನ ಮಾರಾಟ ಮಾಡಿ ಕೇರಳದವರು ಆವರಿಸ್ಕೊತಾ ಇದ್ದಾರೆ. ಈ ಕಡೆ ಚಾಮರಾಜನಗರ ಈ ಸೈಡ್ ಎಲ್ಲ ಬಂದರೆ ತಮಿಳ್ನಾಡಿನವರು ಅದನ್ನು ಆವರಿಸ್ಕೊತಾ ಇದ್ದಾರೆ. ಕನ್ನಡದ ಅಭಿಮಾನ ಜನರಲ್ಲಿ ಕಡಿಮೆ ಆಗ್ತಾ ಇದೆ. ನಾವೇನಾದರೂ ಉದಾಹರಣೆಗೆ ಹೇಳಬೇಕು ಅಂದರೆ, ನಾವೇನಾದರೂ ಒಂದು ತಮಿಳ್ನಾಡಿಗೂ ಅಥವಾ ಎಲ್ಲೋ ಹೋಗಿ ತಮಿಳ್ನಾಡಿನಲ್ಲಿ ಯಾವ್ದಾದ್ರು ಒಂದು ಅಡ್ರೆಸ್ ಕೇಳಿದ್ರೆ ಅವರು ತಮಿಳೇ ಮಾತಾಡ್ತಾರೆ ಹೊರತು ಕನ್ನಡದಲ್ಲಿ ಗೊತ್ತಿದ್ರು ಮಾತಾಡಲ್ಲ. ಬಟ್ ನಮ್ಮ ಕರ್ನಾಟಕದಲ್ಲಿ ಏನಾಗುತ್ತೆ ಅಂದರೆ ಅವ್ರು ತಮಿಳ್ನವರಾಗಲಿ ಹಿಂದಿಯವರಾಗಲಿ ಅಥವಾ ಮಲಯಾಳ